ಹಲೋ ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಸಂತೋಷ್ ಲರ್ನಿಂಗ್ ಅಡ್ಡಾ ಅಫಿಷಿಯಲ್ ಚಾನಲ್ನಿಂದ. ಇವತ್ತಿನ ವಿಡಿಯೋದಲ್ಲಿ ನಾನು ತುಮಕೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಕಟಣೆಯಾಗಿರುವಂತಹ ಸ್ಟೆನೋಗ್ರಾಫರ್ ಮತ್ತು ಟೈಪಿಸ್ಟ್ ಹುದ್ದೆಗೆ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಶುರುವಾಗಿದೆ. ಸ್ಟೆನೋಗ್ರಾಫರ್ ಇದಕ್ಕೆ ಸಿಗುತ್ತೆ ನಿಮಗೆ ವೇತನ ಶ್ರೇಣಿ 44,425ರಿಂದ 83,700ರವರೆಗೂ, ಹಾಗೂ ಟೈಪಿಸ್ಟ್ ಈ ಹುದ್ದೆಗೆ ನಿಮಗೆ ಸಿಗುತ್ತೆ 34,100ರಿಂದ 67,600. ಮತ್ತು ಎರಡೂ ಜಾಬ್ ಏನಿದೆ ಇದಕ್ಕೆ ಬೇಕಾಗಿರುವಂತಹ ವಿದ್ಯಾರ್ಹತೆ PUC ಪಾಸ್. PUC ಪಾಸ್ ಆಗಿದ್ದರೆ ತುಮಕೂರು ಜಿಲ್ಲಾ ನ್ಯಾಯಾಲಯದಲ್ಲಿ ನೋಟಿಫೈ ಆದಂತಹ ಸ್ಟೆನೋಗ್ರಾಫರ್ ಮತ್ತು ಟೈಪಿಸ್ಟ್ ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು. ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಇರುವಂತಹ ಕೊನೆಯ ದಿನಾಂಕ 24/8/2026. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿದ್ದೇನೆ. ಈ ಡೀಟೇಲ್ಸ್ ಏನಂತ ಹೇಳಿದರೆ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಅದರ ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಅದರೊಳಗಡೆ ಏನೆಲ್ಲ ಇದೆ ಮತ್ತು ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಇದರೆಲ್ಲದರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಆದಂತಹ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಈಗಿನ ಎಲ್ಲ ಉದ್ಯೋಗಗಳು ನೀವು ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ಆದ್ದರಿಂದ ಕೆಲವರಿಗೆ ಏನಂತ ಹೇಳಿದರೆ ಎಷ್ಟೋ ಜನ ಮೆಸೇಜ್ ಮಾಡ್ತಾರೆ, ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಅವರಿಗೆ ಗೊತ್ತಿರುವುದಿಲ್ಲ. ಆದ್ದರಿಂದ ನಾವು ಅರ್ಜಿ ಭರ್ತಿ ಮಾಡುವ ಒಂದು ಸೇವೆಯನ್ನು ಶುರು ಮಾಡಿದ್ದೇವೆ. ಅದಕ್ಕೆ ನೀವು ಏನು ಮಾಡಬೇಕಂತ ಹೇಳಿದರೆ, ಯಾವುದೇ ವಿಡಿಯೋವನ್ನು ನೀವು ಓಪನ್ ಮಾಡಿದರೆ ಅಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಮೊದಲೇ ಗೊತ್ತಿದ್ದಾಗೆ ನಾನು ಅದರ ಲಿಂಕನ್ನು ಕೊಟ್ಟಿರ್ತೇನೆ. ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೀವು 3 ಅಂತ ಕೊಟ್ಟರೆ ಇಲ್ಲಿ ಅಪ್ಲಿಕೇಶನ್ ಲಿಂಕ್ ಇದೆ, ಹಾಗೆ ವಾಟ್ಸಪ್ ಚಾನಲ್ ಕೂಡ ಇದೆ. ಆನಂತರ ಇಲ್ಲಿ ಉದ್ಯೋಗ ಅರ್ಜಿ ಭರ್ತಿ ಸೇವೆ ಅಂತ ಇದೆ. ಇದನ್ನು ನೀವು ಕ್ಲಿಕ್ ಮಾಡಿ. ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ, ಉದ್ಯೋಗ ಅರ್ಜಿ ಭರ್ತಿ ಸೇವೆ ಅಂತ. ಇದನ್ನು ಓದ್ಕೊಂಡು ಇಲ್ಲಿ ಕೆಳಗಡೆ ನಿಮ್ಮ ಕೆಲವು ಡೀಟೇಲ್ಸ್ಗಳನ್ನು ನೀವು ಕೊಡಬೇಕಾಗುತ್ತೆ. ನಿಮ್ಮ ಹೆಸರು ಏನು, ನಿಮ್ಮ ಫೋನ್ ನಂಬರ್, ವಾಟ್ಸಪ್ ಫೋನ್ ನಂಬರ್ ಇದ್ದರೆ ಒಳ್ಳೆಯದು. ಯಾಕಂತ ಹೇಳಿದರೆ ಅಪ್ಲಿಕೇಶನ್ ಹಾಕುವಾಗ ನಾನು ವಾಟ್ಸಪ್ ಮೂಲಕ ನಿಮಗೆ ಕಮ್ಯುನಿಕೇಟ್ ಮಾಡ್ತಾ ಇರ್ತೇನೆ. ಆನಂತರ ಯಾವ ಜಾಬ್ಗೆ, ಯಾವ ಕೆಲಸಕ್ಕೆ ನೀವು ಅಪ್ಲೈ ಮಾಡಲಿಕ್ಕೆ ಬಯಸ್ತೀರಿ ಹಾಗೆ ಅದನ್ನು ಬರೆದು ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನಾನು ನಿಮಗೆ ಅನಂತರ ಕಾಂಟ್ಯಾಕ್ಟ್ ಆಗಿ ನಿಮ್ಮ ಅರ್ಜಿಯನ್ನು ನಾನು ಸಲ್ಲಿಸ್ತೇನೆ. ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಇದ್ದರೆ ಆ ಅರ್ಜಿಯನ್ನು ನಾವು ಕೊಡ್ತೇವೆ. ಈ ರೀತಿಯಾಗಿ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಗೊತ್ತಿಲ್ಲಾದರೂ ಕೂಡ ನೀವು ತಲೆಬಿಸಿ ಅಥವಾ ಯಾವುದೇ ಟೆನ್ಷನ್ ಮಾಡೋ ಅಗತ್ಯ ಇಲ್ಲ. ನಾನು ನಿಮಗೆ ಅರ್ಜಿಯನ್ನು ಸಲ್ಲಿಸಿಕೊಡುವಂಥ ಸೇವೆಯನ್ನು ಕೂಡ ಮಾಡ್ತೇನೆ. ಸ್ನೇಹಿತರೆ, ನೀವು ನೋಡ್ಬೋದು, ನಾನಿದ್ದೇನೆ ತುಮಕೂರು ಜಿಲ್ಲಾ ನ್ಯಾಯಾಲಯ ಡಿಸ್ಟ್ರಿಕ್ಟ್ ಕೋರ್ಟ್ ತುಮಕೂರು. ಇವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಇಲ್ಲಿ ನಾನಿದ್ದೇನೆ ಆನ್ಲೈನ್ ರಿಕ್ರೂಟ್ಮೆಂಟ್ ಪೇಜ್, ಆನ್ಲೈನ್ ರಿಕ್ರೂಟ್ಮೆಂಟ್ ಸೆಕ್ಷನ್ನಲ್ಲಿದ್ದೇನೆ. ಇಲ್ಲಿ ನೀವು ಕೆಳಗೆ ನೋಡೋದು ಅಂತ ಹೇಳಿದರೆ ಜನರಲ್ ಇನ್ಸ್ಟ್ರಕ್ಷನ್ ಫಾರ್ ದ ಕ್ಯಾಂಡಿಡೇಟ್ ಬಿಫೋರ್ ಫಿಲ್ಲಿಂಗ್ ದ ಆನ್ಲೈನ್ ಅಪ್ಲಿಕೇಶನ್. ಯಾವೆಲ್ಲ ಪೋಸ್ಟ್ಗಳಿವೆ ಅಂತ ನೋಡೋದಾದರೆ, ನೋಟಿಫಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಸ್ಟೆನೋಗ್ರಾಫರ್ ಗ್ರೇಡ್ 3 ಆ್ಯಂಡ್ ಟೈಪಿಸ್ಟ್. 2 ಪೋಸ್ಟ್ಗಳಿವೆ, ಸ್ಟೆನೋಗ್ರಾಫರ್ ಗ್ರೇಡ್ 3 ಮತ್ತು ಟೈಪಿಸ್ಟ್. ಸ್ಟೆನೋಗ್ರಾಫರ್ ಗ್ರೇಡ್ 3 ಇದಕ್ಕೆ ನೀವು ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ಬಂದು ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ಆಯಿತು. ಟೈಪಿಸ್ಟ್ಗೆ ನೀವು ಅಪ್ಲೈ ಮಾಡೋದು ಅಂತ ಹೇಳಿದರೆ ಕ್ಲಿಕ್ ಹಿಯರ್ ಟು ಅಪ್ಲೈ ಆನ್ಲೈನ್ ಅಂತಿದೆ, ಅದನ್ನು ಅಪ್ಲೈ ಮಾಡಿದರೆ ಅಥವಾ ಕ್ಲಿಕ್ ಮಾಡಿದರೆ ಆಯಿತು. ಇದೆರಡರನ್ನು ನಾನು ವಿಡಿಯೋದ ಕೊನೆಯಲ್ಲಿ ಹೇಗೆ ಅಪ್ಲೈ ಮಾಡಬೇಕಂತ ತೋರಿಸಿಕೊಡ್ಲಿಕ್ಕಿದ್ದೇನೆ. ಹಾಗೆಯೇ ನಿಮಗೆ ಅಪ್ಲೈ ಮಾಡಲಿಕ್ಕೆ ಗೊತ್ತಿಲ್ಲ ಆದರೆ ಅರ್ಜಿ ಭರ್ತಿ ಸೇವೆಯೂ ಕೂಡ ಇದೆ, ಅದನ್ನು ಕೂಡ ನಾನು ಹೇಳಿದ್ದೇನೆ. ಮೊದಲನೇದಾಗಿ ನೋಟಿಫಿಕೇಷನನ್ನು ಓಪನ್ ಮಾಡುವ. ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಕಂಪ್ಲೀಟ್ ನೋಟಿಫಿಕೇಷನ್ ಡೀಟೇಲ್ ಇದೆ. ನಾನು ಇದರಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಅಂಶಗಳಿವೆ ಇದರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ಲಿಕ್ಕಿದ್ದೇನೆ. ಸ್ನೇಹಿತರೆ, ನೋಟಿಫಿಕೇಷನ್ ಅಥವಾ ಅಧಿಸೂಚನೆಯಲ್ಲಿ ಏನೆಲ್ಲ ಇದೆ ಅಂತ ನೋಡೋದಂತ ಹೇಳಿದರೆ, ವಿಷಯ ಶೀಘ್ರ ಲಿಪಿಗಾರ ಗ್ರೇಡ್ 3 ಮತ್ತು ಬೆರಳಚ್ಚುಗಾರ ಈ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ಶುರು ಮಾಡಿದರೆ ಇದರ ಅಧಿಸೂಚನೆ ಇದಾಗಿದೆ. ಇಲ್ಲಿ ಕೆಳಗೆ ನೋಡೋದಾದರೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 24/8/2026. 2026-24 8ರೊಳಗಡೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ವಿವಿಧ ನ್ಯಾಯಾಲಯಗಳಲ್ಲಿ ಖಾಲಿರುವಂಥ ಶೀಘ್ರ ಲಿಪಿಗಾರ ಗ್ರೇಡ್ 3 ಮತ್ತು ಬೆರಳಚ್ಚುಗಾರ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನೀವು ಈ ಅಫಿಷಿಯಲ್ ವೆಬ್ಸೈಟ್ ಏನಿದೆ, ನಾನು ನಿಮಗೆ ಆಲ್ರೆಡಿ ತೋರಿಸಿದಾಗೆ ಅಲ್ಲಿ ಆ ಅಪ್ಲಿಕೇಶನನ್ನು ಹಾಕಬೇಕು. ಡೇಟ್ ಮೊದಲೇ ತಿಳಿಸಿದಾಗೆ 24/8/2026. ಬೇರೆ ಯಾವುದೇ ರೀತಿಯಲ್ಲಿ ನೀವು ಅರ್ಜಿಯನ್ನು ಹಾಕಲಿಕ್ಕೆ ಇರುವುದಿಲ್ಲ.
ಸೊ ಶೀಘ್ರ ಲಿಪಿಗಾರ ಅಥವಾ ಸ್ಟೆನೋಗ್ರಾಫರ್ ಗ್ರೇಡ್ 3 ಬಗ್ಗೆ ನೋಡೋದಾದರೆ ನಿಮಗೆ 10 ಹುದ್ದೆಗಳಿವೆ. ವೇತನ ಶ್ರೇಣಿ 44,000ದಿಂದ 83,000ದವರೆಗೆ ನಿಮಗೆ ವೇತನ ಶ್ರೇಣಿ ಇದೆ. ಸೊ ಇಲ್ಲಿ ನೋಡ್ಬೋದು ಹೇಗೆ ಇದನ್ನು ಡಿವೈಡ್ ಮಾಡಿದ್ದಾರೆ ಅಂತ. ಮತ್ತು ಇದಕ್ಕೆ ಬೇಕಾಗಿರುವಂಥ ಶೈಕ್ಷಣಿಕ ವಿದ್ಯಾರ್ಹತೆ, ಮೊದಲನೇದಾಗಿ ದ್ವಿತೀಯ PUCಯಲ್ಲಿ ನೀವು ಉತ್ತೀರ್ಣರಾಗಿರಬೇಕು, ಸೆಕೆಂಡ್ PUC ಪಾಸ್ ಆಗಿರಬೇಕು ಅಥವಾ 3 ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಇದು ಮೊದಲನೇ ವಿದ್ಯಾರ್ಹತೆ. ಎರಡನೇದು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸಿರುವಂತಹ ಕನ್ನಡ ಮತ್ತು ಆಂಗ್ಲ ಭಾಷೆಯ ಕಿರಿಯ ಶ್ರೇಣಿ ಬೆರಳಚ್ಚು ಮತ್ತು ಹಿರಿಯ ಶ್ರೇಣಿ ಶೀಘ್ರ ಲಿಪಿಯಲ್ಲಿ ಉತ್ತೀರ್ಣರಾಗಿರಬೇಕು. ಇದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಆದರೆ ಇದು ಸ್ಕಿಲ್ ಇರಬೇಕು. ಯಾವುದಂದರೆ ನೀವು ಶಿಕ್ಷಣ ಇಲಾಖೆ ನಡೆಸಿರುವಂತಹ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಹಿರಿಯ ಶ್ರೇಣಿ ಸೀನಿಯರ್ ಗ್ರೇಡ್ ಬೆರಳಚ್ಚು ಮತ್ತು ಸೀನಿಯರ್ ಗ್ರೇಡ್ ಶೀಘ್ರ ಲಿಪಿಯಲ್ಲಿ ಉತ್ತೀರ್ಣರಾಗಿರಬೇಕು. ನಿಮ್ಮನ್ನು ಹೇಗೆ ಆಯ್ಕೆ ಮಾಡ್ತಾರೆ ಅಂತ ಹೇಳಿದರೆ ಆಯ್ಕೆ ಕೌಶಲ್ಯ ಪರೀಕ್ಷೆ ಇರುತ್ತೆ. ಮತ್ತು ಒಂದು ನಿಮಗೆ ಇಂಟರ್ವ್ಯೂ ಇರುತ್ತೆ. ಕೌಶಲ್ಯ ಪರೀಕ್ಷೆ ನೇಮಕಾತಿ ಪ್ರಾಧಿಕಾರದಿಂದ ನೇಮಿಸಲಾದ ಪರೀಕ್ಷಕರು 1 ನಿಮಿಷಕ್ಕೆ 120 ಪದಗಳ ದರದಲ್ಲಿ ತಲಾ 5 ನಿಮಿಷಗಳ ಕನ್ನಡ ಮತ್ತು ಇಂಗ್ಲೀಷ್ ಉಕ್ತ ಲೇಖನವನ್ನು ನೀಡುವರು. ಸೊ ನಿಮ್ಗೆ ಏನು ಕೊಡ್ತಾರೆ ಅಂದರೆ 1 ನಿಮಿಷಕ್ಕೆ 120 ಪದಗಳನ್ನು ತಲಾ 5 ನಿಮಿಷದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಉಕ್ತ ಲೇಖನವನ್ನು ಕೊಡ್ತಾರೆ. ಅಭ್ಯರ್ಥಿಗಳು 45 ನಿಮಿಷಗಳಲ್ಲಿ ವಿಶೇಷ ತಂತ್ರಾಂಶದ ಗಣಕಯಂತ್ರದಲ್ಲಿ ಬೆರಳಚ್ಚು ಮಾಡತಕ್ಕದ್ದು. ಅಂದರೆ 45 ನಿಮಿಷಗಳಲ್ಲಿ ನೀವು ಒಂದು ಸ್ಪೆಷಲ್ ಕಂಪ್ಯೂಟರ್ ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಟೈಪ್ ಮಾಡಬೇಕು. ಬೆರಳಚ್ಚು ಯಂತ್ರದ ಕೀಲಿಮಣೆಯನ್ನು ಹೋಲುವ ತಂತ್ರಾಂಶಗಳನ್ನು ಗಣಕಯಂತ್ರಗಳಿಗೆ ಅಳವಡಿಸಲಾಗಿರುತ್ತೆ. ಒಂದು ಕೀಬೋರ್ಡ್ ಟೈಪ್ ಇರುತ್ತೆ, ಅದರಲ್ಲಿ ನೀವು 45 ನಿಮಿಷಗಳೊಳಗಡೆ ಅದನ್ನು ಟೈಪ್ ಮಾಡಿ ಮುಗಿಸಬೇಕು. ಕನ್ನಡ ಮತ್ತು ಆಂಗ್ಲ ಭಾಷಾ ಕೌಶಲ್ಯ ಪರೀಕ್ಷೆಗಳಿಗೆ ತಲಾ ಗರಿಷ್ಠ 100 ಅಂಕಗಳು ನಿಗದಿಪಡಿಸಲಾಗಿದ್ದು ನೀವು ಪಾಸ್ ಆಗಲಿಕ್ಕೆ 50% ಅದರ 50 ಅಂಕಗಳನ್ನು ತೆಗೆದುಕೊಂಡ್ರೆ ಸಾಕಾಗಿರುತ್ತೆ. ಸೊ ಆ ನಂತರ ನಿಮಗೆ ಮೀಸಲಾತಿ ಮೇಲೆ ನಿಮ್ಮನ್ನು ನೇರ ಸಂದರ್ಶನಕ್ಕೆ, ಯಾರು ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಾರೆ ಅವರನ್ನು ಪರ್ಸನಲ್ ಇಂಟರ್ವ್ಯೂ ನೇರ ಸಂದರ್ಶನಕ್ಕೆ ಕರೀತಾರೆ. ಮತ್ತು ನೇರ ಸಂದರ್ಶನದ ಅಂಕ 5 ಅಂಕಗಳಾಗಿರುತ್ತೆ. ಇದು ಸ್ಟೆನೋಗ್ರಾಫರ್ ಆಗಿರುತ್ತೆ. ಬೆರಳಚ್ಚುಗಾರರ್ ಅಂದರೆ ಟೈಪಿಸ್ಟ್ನವರ ಹುದ್ದೆಗಳ ಸಂಖ್ಯೆ 14 ಇರುತ್ತೆ. ಮತ್ತು ವೇತನ ಶ್ರೇಣಿ ನಿಮಗೆ 34,000ದಿಂದ 67,600ರವರೆಗೂ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಹುದ್ದೆಗಳ ವರ್ಗೀಕರಣ ಹೇಗೆ ಮಾಡಿದಾರಂತ. ಮತ್ತು ಇದಕ್ಕೆ ಬೇಕಾಗಿರುವಂತಹ ವಿದ್ಯಾರ್ಹತೆ ಸೆಕೆಂಡ್ PUC ದ್ವಿತೀಯ PUCಯಲ್ಲಿ ಪಾಸ್ ಆಗಿರಬೇಕು ಅಥವಾ 3 ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಇದು ಪ್ರೈಮರಿ ಕ್ವಾಲಿಫಿಕೇಷನ್. ಆದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ನಡೆಸಿರುವಂಥ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಹಿರಿಯ ಶ್ರೇಣಿಯ ಸೀನಿಯರ್ ಟೈಪಿಸ್ಟ್ ಅಲ್ಲಿ ನೀವು ತೇರ್ಗಡೆ ಹೊಂದಿರಬೇಕು. ಹಾಗೆ 12 ತರಗತಿಯಲ್ಲಿ ಅಂಕಗಳು ಶ್ರೇಣಿಯಲ್ಲಿದ್ದರೆ, ಗ್ರೇಡಲ್ಲಿದ್ದರೆ ಅದನ್ನು ಅಂಕಗಳಾಗಿ ಪರಿವರ್ತಿಸಿ ಗರಿಷ್ಠ ಅಂಕಗಳು ಮತ್ತು ಪಡೆದ ಅಂಕಗಳನ್ನು ನಮೂದಿಸಿದ ಅಂಕಪಟ್ಟಿಯನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸುವ ಕೊನೆಯ ದಿನಾಂಕದೊಳಗೆ ಸಕ್ಷಮ ಪ್ರಾಧಿಕಾರದಿಂದ ಪಡೆದಿಟ್ಟುಕೊಳ್ಬೇಕು. ಅಂದರೆ ನೀವು ಸೆಕೆಂಡ್ PUC ಪಾಸಾಗಿ ನಿಮ್ಮ ಹತ್ರ ಮಾರ್ಕ್ಸ್ ಕಾರ್ಡ್ ಇದ್ದರೆ ಮಾತ್ರ ನೀವು ಇದಕ್ಕೆ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ನಿಮ್ಮ ಆಯ್ಕೆ ವಿಧಾನ ಸೇಮ್ ಆಗಿರುತ್ತೆ. ನಿಮಗೆ 15 ನಿಮಿಷಗಳ ಕನ್ನಡ ಮತ್ತು 15 ನಿಮಿಷಗಳ ಇಂಗ್ಲೀಷ್ ಉಕ್ತ ಲೇಖನವನ್ನು ಕೊಡ್ತಾರೆ. ಅಭ್ಯರ್ಥಿಗಳು ವಿಶೇಷ ತಂತ್ರ ಅಂದರೆ ವಿಶೇಷ ಕೀಬೋರ್ಡ್ ಇರುವಂತಹ ಒಂದು ಏನು ಕಂಪ್ಯೂಟರ್ ಇದೆ ಅದನ್ನು ಯೂಸ್ ಮಾಡಿಕೊಂಡು ಟೈಪ್ ಮಾಡಬೇಕಾಗಿರುತ್ತೆ. ನಿಮಗಿರುವ ಮ್ಯಾಕ್ಸಿಮಮ್ ಅಂಕ 100 ಅಂಕಗಳು ಮತ್ತು ನೀವು ಗಳಿಸಬೇಕಾಗಿರುವಂಥ ಅಂಕ 50 ಆಗಿರುತ್ತೆ. ಸೊ ಒಮ್ಮೆ ನೀವು ಇದನ್ನು ಮುಗಿಸಿದ ನಂತರ ನಿಮ್ಮ ಅತಿ ಹೆಚ್ಚು ಅಂಕಗಳ ಪಡೆದ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೀತಾರೆ. ಸಂದರ್ಶನ ಅಂದರೆ ಪರ್ಸನಲ್ ಇಂಟರ್ವ್ಯೂ ಕರೀತಾರೆ. ಅದಕ್ಕಿರುವಂಥ ಅಂಕ 5 ಅಂಕಗಳಾಗಿರುತ್ತೆ. ಸೊ ಎಲ್ಲ ಹುದ್ದೆಗಳಿಗಿರುವಂತಹ ಮೀಸಲಾತಿ ವಯೋಮಿತಿ ಏಜ್ ರಿಲ್ಯಾಕ್ಸೇಷನ್ ಅಥವಾ ಏಜ್ ಎಷ್ಟಂದರೆ ಕನಿಷ್ಠ 18 ವರ್ಷ ಆಗಿರಬೇಕು ಮತ್ತು ಗರಿಷ್ಠ ವಯೋಮಿತಿ 35 ಸಾಮಾನ್ಯ ವರ್ಗದವರಿಗೆ, 38 ಪ್ರವರ್ಗ 2A 2B ಅವರಿಗೆ ಮತ್ತು 40 ಪರಿಶಿಷ್ಟ ಜಾತಿ ಪಂಗಡದವರಿಗೆ ಮತ್ತು ಬೇರೆ ರಿಲ್ಯಾಕ್ಸೇಷನ್ ಕೂಡ ಅನ್ವಯ ಆಗಿರುತ್ತೆ. ಪರಿವೀಕ್ಷಣಾ ಅವಧಿ ಅಂದರೆ ಪ್ರೊಬೇಷನರಿ ಪೀರಿಯಡ್ ಅಂತ ಹೇಳಿದ್ರೆ, ನೀವು ಸೆಲೆಕ್ಟ್ ಆದರೆ ನಿಮಗೆ 2 ವರ್ಷಗಳ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಅಲ್ಲಿ ನಿಮಗೆ ಎಕ್ಸಾಮ್ ಕೂಡ ಇರುತ್ತೆ. ಇಲಾಖಾ ಪರೀಕ್ಷೆಗಳಲ್ಲಿ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಮತ್ತು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣ ಆಗಬೇಕಾಗಿರುತ್ತೆ. ಆದರೆ ಮಾತ್ರ ನಿಮ್ಮನ್ನು ಪರ್ಮನೆಂಟಾಗಿ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾದರೆ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗಿರುವಂಥ ಅರ್ಜಿ ಶುಲ್ಕ ಎಷ್ಟು ಅಂತ ನೋಡೋದಾದರೆ 2A 2B ಮತ್ತು ಜನರಲ್ ಕ್ಯಾಟಗರಿ ಅವರಿಗೆ 200 ರೂಪಾಯಿ 200 ರೂಪೀಸ್ ಇರುತ್ತೆ. ಮತ್ತು ಪರಿಶಿಷ್ಟ ಜಾತಿ ಪಂಗಡ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕವಿನತಿ ಯಾವುದೇ ಎಕ್ಸಾಮ್ ಫೀಸ್
ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ನಿಗದಿತ ಶುಲ್ಕವನ್ನು ಈ ವೆಬ್ಸೈಟ್ನಲ್ಲಿ ಆನ್ಲೈನ್ ಬ್ಯಾಂಕ್ ಮೂಲಕನೇ ನೀವು ಸಬ್ಮಿಟ್ ಮಾಡಬೇಕು, ಪೇ ಮಾಡಬೇಕಾಗಿರುತ್ತೆ. ಸೊ ಆನ್ಲೈನ್ ಬ್ಯಾಂಕಿಂಗ್ ಅಂದರೆ ನೆಟ್ ಬ್ಯಾಂಕಿಂಗ್ ಇರ್ಬೋದು, ಕ್ರೆಡಿಟ್ ಕಾರ್ಡ್, UPI ಮಾಡ್ಬೋದು. ಬೇರೆ ಯಾವುದೇ ರೀತಿಯಲ್ಲಿ ನೀವು ಫೀಸ್ ಪೇ ಮಾಡುವಾಗೆ ಇರುವುದಿಲ್ಲ. ಸೊ ಶುಲ್ಕ ಭರಿಸಿದ ನಂತರ ತಕ್ಷಣವೇ ವೆರಿಫೈ ಮಾಡಿಕೊಳ್ಳುವುದು ಕಡ್ಡಾಯವಾಗಿರುತ್ತದೆ. ನಿಗದಿತ ಶುಲ್ಕ ಪಾವತಿಸದ ಅಭ್ಯರ್ಥಿಗಳ ಅರ್ಜಿಯನ್ನು ತಿರಸ್ಕರಿಸಲಾಗಿರುತ್ತದೆ. ಸೊ ಅರ್ಜಿ ಸಲ್ಲಿಕೆಯ ಬಳಿಕ ಅಭ್ಯರ್ಥಿಗಳು ಕಡ್ಡಾಯವಾಗಿ ಅರ್ಜಿಯ ಪ್ರತಿಯನ್ನು ಪ್ರಿಂಟ್ ತೆಗೆದಿಟ್ಕೊಳ್ಬೇಕು. ನೀವು ಅರ್ಜಿ ಸಲ್ಲಿಸಿದ ನಂತರ ಅದರ ಒಂದು ಪ್ರಿಂಟನ್ನು ತೆಗೆದುಕೊಳ್ಬೇಕು. ಯಾಕಂತೇಳಿದರೆ ಯಾವಾಗ ನೀವು ನೇರ ಸಂದರ್ಶನ ಅಥವಾ ಎಕ್ಸಾಮಿಗೆ ಅಥವಾ ಲಿಖಿತ ಟೆಸ್ಟಿಗೆ ಹೋಗ್ತೀರಿ, ಆವಾಗ ನೀವು ಅರ್ಜಿ ಪ್ರತಿಯನ್ನು ತೆಗೆದುಕೊಂಡು ಹೋಗಿರಬೇಕು. ಅಭ್ಯರ್ಥಿಗಳು ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸುವುದು ಹಾಗೂ ಇಮೇಲ್ ID ಯನ್ನು ನಮೂದಿಸುವುದು. ಅಭ್ಯರ್ಥಿಗಳಿಗೆ SMS ಮತ್ತು ಇಮೇಲ್ ಮುಖಾಂತರ ಮಾಹಿತಿ ನೀಡಲಾಗುವುದು. ಆದ್ದರಿಂದ ನೀವು ವ್ಯಾಲಿಡ್ ಚಾಲ್ತಿಯಲ್ಲಿರುವಂತಹ ಮೊಬೈಲ್ ಸಂಖ್ಯೆ ಹಾಗೂ ಚಾಲ್ತಿಯಲ್ಲಿರುವಂಥ ಇಮೇಲ್ ID ಯನ್ನು ನಮೂದಿಸಬೇಕಾಗಿರುತ್ತೆ. ಸೊ ಅಭ್ಯರ್ಥಿಗಳು ಭಾವಚಿತ್ರ ಮತ್ತು ಸಹಿಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲಿಕ್ಕಿರುತ್ತೆ. ಸೊ ನೀವು ಕರೆಕ್ಟಾದ ಭಾವಚಿತ್ರ ಮತ್ತು ಕರೆಕ್ಟಾಗಿ ನಿಮ್ಮ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ತದನಂತರ ಅಭ್ಯರ್ಥಿಯು ಆನ್ಲೈನ್ನಲ್ಲಿ ಅರ್ಜಿಯನ್ನು ಕೋರಲಾದ ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಿ ನಿಗದಿತ ಶುಲ್ಕ ಪಾವತಿಸಲು ಅರ್ಜಿಯಲ್ಲಿ ತಿಳಿಸಿರುವ ಕ್ರಮವನ್ನು ಕೈಗೊಳ್ಳುವುದು. ತದನಂತರ ಅರ್ಜಿಯನ್ನು ಆನ್ಲೈನ್ ಶುಲ್ಕವನ್ನು ಪಾವತಿಸಿದ ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಂಡು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ ತಮ್ಮ ಹತ್ತಿರ ಕಾಯ್ದಿರಿಸಿಕೊಳ್ಳತಕ್ಕದ್ದು ಹಾಗೂ ಅರ್ಹತಾ ಪರೀಕ್ಷೆ ಸಮಯದಲ್ಲಿ ಹಾಜರುಪಡಿಸತಕ್ಕದ್ದು. ಇದನ್ನು ಮೊದಲೇ ಹೇಳಿದಾಗೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದು ಹಾಗೂ ನೀವು ಫೀಸ್ ಏನು ಪೇ ಮಾಡ್ತೀರಿ ಅದರ 2 ರಿಸಿಪ್ಟ್ ಮತ್ತು ಫಾರ್ಮ್ನ ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡಿ ಪ್ರಿಂಟ್ ತಗೊಂಡಿರಬೇಕು. ಯಾವಾಗ ಅರ್ಹತಾ ಪರೀಕ್ಷೆ ಇರುತ್ತೆ ಆವಾಗ ಇದನ್ನು ನೀವು ಹಾಜರುಪಡಿಸಬೇಕಾಗಿರುತ್ತೆ. ಸೊ ಕೊನೆಯ ದಿನಾಂಕ 24/8/2026. ನೀವು ಯಾವಾಗ ಕೌಶಲ ಪರೀಕ್ಷೆಗೆ ಹೋಗ್ತೀರಿ ಆವಾಗ ಒಂದು ಗುರುತಿನ ಚೀಟಿಯೊಂದಿಗೆ ಹೋಗಬೇಕಾಗಿರುತ್ತೆ. ಗುರುತಿನ ಚೀಟಿ ವೋಟರ್ ID ಇರ್ಬೋದು, ಆಧಾರ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್, ಪಾನ್ ಕಾರ್ಡ್ ಇದು ಯಾವುದು ಆಗಿರ್ಬೋದು. ಸೊ ನೀವು ಕೌಶಲ ಪರೀಕ್ಷೆ ಅಥವಾ ಪರ್ಸನಲ್ ಇಂಟರ್ವ್ಯೂಗೆ ಹೋಗುವಾಗ ಯಾವುದೆಲ್ಲ ದಾಖಲೆಗಳನ್ನು ತಗೊಂಡು ಹೋಗಬೇಕು. ಮೊದಲೇ ತಿಳಿಸಿದಾಗೆ ಅರ್ಜಿಯ ಪ್ರತಿ ಮತ್ತು ಶುಲ್ಕವನ್ನು ಪಾವತಿಸಿದರೆ ಅದರ ಪ್ರತಿಯನ್ನು ಇಟ್ಕೊಳ್ಬೇಕು. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್, ದ್ವಿತೀಯ PUC ಮಾರ್ಕ್ಸ್ ಕಾರ್ಡ್, ಆನಂತರ ನಿಮ್ಮ ಬೆರಳಚ್ಚುಗಾರರ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಈ ಎಲ್ಲ ದಾಖಲೆಗಳೊಂದಿಗೆ ನಿಮ್ಮ ಅಂಕಪಟ್ಟಿಗೆ ಯಾವುದು ಕನ್ನಡ ಮತ್ತು ಇಂಗ್ಲೀಷ್ ನೀವು ಎಕ್ಸಾಮ್ ಕೊಟ್ಟಿರ್ತೀರಿ, ಹಿರಿಯ ಬೆರಳಚ್ಚಿಗೆ ಎಕ್ಸಾಮ್ ಏನು ಕೊಟ್ಟಿರ್ತೀರಿ ಅದರ ಅಂಕಪಟ್ಟಿ, ಹಾಗೆ ಸ್ಟೆನೋಗ್ರಾಫರ್ನವರು ಕೂಡ ಅದರ ರಿಲೇಟೆಡ್ ಅಂಕಪಟ್ಟಿಯನ್ನು ತೆಗೆದುಕೊಂಡು ಹೋಗಬೇಕಾಗಿರುತ್ತೆ. ಕೌಶಲ ಪರೀಕ್ಷೆ ಸಂದರ್ಶನ ದಾಖಲೆ ಪರೀಕ್ಷೆ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗಬೇಕು. ಅಂದರೆ ನಿಮಗೆ ಯಾವುದೇ TADA ಕೊಡೋದಿಲ್ಲ, ನಿಮ್ಮ ಓನ್ ಎಕ್ಸ್ಪೆಂಡಿಚರಲ್ಲಿ ನೀವು ಹಾಜರಾಗಿರಬೇಕು. ಸೊ ಸ್ನೇಹಿತರೆ, ಇದಾಗಿತ್ತು ತುಮಕೂರು ನ್ಯಾಯಾಲಯದಲ್ಲಿ ತುಮಕೂರು ಡಿಸ್ಟ್ರಿಕ್ಟ್ ಕೋರ್ಟ್. ಸೊ ಇಲ್ಲಿ ಬಿಡುಗಡೆಯಾದಂಥ ಶೀಘ್ರ ಲಿಪಿಗಾರ ಅಥವಾ ಸ್ಟೆನೋಗ್ರಾಫರ್ ಗ್ರೇಡ್ 3 ಮತ್ತು ಬೆರಳಚ್ಚುಗಾರ ಹುದ್ದೆಗಳ ನೇಮಕಾತಿಯ ಅಧಿಸೂಚನೆ. ಸೊ ನಮ್ಮ ಮುಂದಿನ ಸ್ಟೆಪ್ ಏನಂತ ಹೇಳಿದರೆ ನಾವು ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಅದನ್ನು ನೋಡುವ. ಸೊ ಅದಕ್ಕೆ ನಾವೇನು ಮಾಡಬೇಕಂತ ಹೇಳಿದರೆ ಅವರ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಬೇಕು. ಸೊ ಬನ್ನಿ ಅಫಿಷಿಯಲ್ ವೆಬ್ಸೈಟಿಗೆ ಹೋಗುವ. ಸೊ ಅಫಿಷಿಯಲ್ ವೆಬ್ಸೈಟ್ನಲ್ಲಿದ್ದೇವೆ. ಸೊ ಇಲ್ಲಿ ನೀವು ಸ್ಟೆನೋಗ್ರಾಫರಿಗೆ ಅಪ್ಲೈ ಮಾಡೋದಾದರೆ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಆನ್ಲೈನ್ ಅಂತಿದೆ. ಟೈಪಿಸ್ಟಿಗೆ ಬೇಕಾದರೆ ಕ್ಲಿಕ್ ಹಿಯರ್ ಟು ಅಪ್ಲೈ ಆನ್ಲೈನ್ ಅಂತಿದೆ. ಸೊ ಫಸ್ಟ್ ಯಾವುದೇ ಒಂದನ್ನು ಓಪನ್ ಮಾಡಿ ನೋಡುವ. ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಫಾರ್ಮ್ ಓಪನ್ ಆಗುತ್ತೆ. ಸೊ ರಿಕ್ರೂಟ್ಮೆಂಟ್ ಟು ದ ಫಾರ್ ದ ಪೋಸ್ಟ್ ಆಫ್ ಸ್ಟೆನೋಗ್ರಾಫರ್ ಗ್ರೇಡ್ 3 ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಮತ್ತು ಯಾವುದೆಲ್ಲ ಕ್ವಾಲಿಫಿಕೇಷನ್ ಏನಿರಬೇಕು, ಏಜ್ ಲಿಮಿಟ್ ಏನಿರಬೇಕು, ಏನು ನೋಟಿಫಿಕೇಷನಲ್ಲಿ ಏನು ಕೊಟ್ಟಿದ್ದಾರೆ ಅದರ ಬಗ್ಗೆ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಆನ್ಲೈನ್ ಅಪ್ಲೈ ಮಾಡಲಿಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಇದನ್ನು ಓದಿದ ನಂತರ ಇಲ್ಲಿ ಐ ಅಕ್ಸೆಪ್ಟ್ ಅಂತ ಕೊಟ್ಟು ಅಪ್ಲೈ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನಿಮ್ಮ ಡೀಟೇಲ್ಸನ್ನು ಕೊಡಬೇಕಾಗಿರುತ್ತೆ. ಸೊ ನೇಮ್ ಆಫ್ ದ ಅಪ್ಲಿಕೆಂಟ್ಸ್. ಸೊ ಇಲ್ಲಿ ನಿಮ್ಮ ಹೆಸರು ಬರೀಬೇಕು. ಆನಂತರ ನಿಮ್ಮ ತಂದೆಯ ಹೆಸರು, ನಿಮ್ಮ ಜೆಂಡರ್, ನಿಮ್ಮ ಡೇಟ್ ಆಫ್ ಬರ್ತ್,
ನಿಮ್ಮ ಯಾವ ಕ್ಯಾಟಗರಿ ಅದನ್ನು ಸೆಲೆಕ್ಟ್ ಮಾಡಬೇಕು. ಸೊ ನಿಮ್ಮ ಕ್ಯಾಟಗರಿ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಸರ್ಟಿಫಿಕೇಟ್ ನಂಬರ್, ಆನಂತರ ಯಾವ ಡೇಟಿಗೆ ನಿಮಗೆ ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಇಲ್ಲಿ ಈ ಎಲ್ಲ ರಿಸರ್ವೇಷನ್ ಏನಿದೆ, ರಿಸರ್ವೇಷನ್ ಅಥವಾ ಕೋಟ ಏನಿದೆ, ಯಾವ ನೀವು ಸರ್ಟಿಫಿಕೇಟ್ ಸಬ್ಮಿಟ್ ಮಾಡ್ತೀರಿ ಅದರ ಇಶ್ಯೂ ಡೇಟ್, ಆ ಡೇಟ್ ಆಫ್ ಏನು ನಿಮಗೆ ಸರ್ಟಿಫಿಕೇಟ್ ಇಶ್ಯೂ ಆಗಿದೆ ಅದನ್ನಲ್ಲಿ ಬರೀಬೇಕಾಗುತ್ತೆ. ಸೊ ನೀವು ರಿಸರ್ವೇಷನ್ ಇರ್ಬೋದು, ರೂರಲ್ ಇರ್ಬೋದು, ಬೆಂಚ್ ನಿಮಗೆ ಡಿಸೇಬಿಲಿಟಿ ಸರ್ಟಿಫಿಕೇಟ್ ಇರ್ಬೋದು, ಕನ್ನಡ ಮೀಡಿಯಂ ಕೋಟ, ಅದರೆಲ್ಲದರದ್ದು ಯಾವ ಡೇಟಿಗೆ ನಿಮಗೆ ಸರ್ಟಿಫಿಕೇಟ್ ಸಿಕ್ಕಿದೆ ಅದನ್ನು ನೀವು ಎಂಟರ್ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ನಿಮ್ಮ ಮೆರಿಟಿಯಲ್ ಸ್ಟೇಟಸ್. ಮೆರಿಟಿಯಲ್ ಸ್ಟೇಟಸಲ್ಲಿ ನೀವು ಸಿಂಗಲ ಅಥವಾ ಅನ್ಮ್ಯಾರಿಡ್ ಅಂತ ಬರೀರಿ. ನಿಮ್ಮ ಸಿಟಿಸನ್ಶಿಪ್ ಇಂಡಿಯನ್ ಆಗಿರಬೇಕು. ನಿಮ್ಮ ಅಡ್ರೆಸ್, ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ಸನ್ನು ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನೀವು ಕರ್ನಾಟಕದವರಾಗಿಲ್ಲದಂತ ಆದರೆ ನಿಮ್ಮ ಯಾವ ಡಿಸ್ಟ್ರಿಕ್ಟ್ ಮತ್ತು ಯಾವ ತಾಲೂಕು, ಆನಂತರ ನಿಮ್ಮ ಪಿನ್ ಕೋಡನ್ನು ಬರೀರಿ. ನಿಮ್ಮ ಮೊಬೈಲ್ ನಂಬರ್ ಮತ್ತು ನಿಮ್ಮ ಲ್ಯಾಂಡ್ಲೈನ್ ನಂಬರ್, ಹಾಗೆ ನಿಮ್ಮ ವ್ಯಾಲಿಡ್ ಇಮೇಲ್ ಐ ಡಿ, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ. ಸೊ ಆನಂತರ ನೀವು ಯಾವುದೇ ಒಂದು ಅಪ್ಲಿಕೆಂಟ್ ಈಸ್ ಇನ್ ಸರ್ವಿಸ್ ಆಫ್ ಯೂನಿಯನ್ ಆರ್ ಸ್ಟೇಟ್ ಗೌರ್ಮೆಂಟ್ ಈಸ್ ಆ್ಯಂಡ್ ದೇರ್ ಅಂಡರ್ಟೇಕಿಂಗ್, ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಅಂಡರ್ಟೇಕಿಂಗಲ್ಲಿ ವರ್ಕ್ ಮಾಡ್ತಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನಿಮ್ಮ ಮೇಲೆ ಯಾವುದೇ ಡಿಪಾರ್ಟ್ಮೆಂಟ್ ಎಂಕ್ವೈರಿ ನಡೀತಿದ್ರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಎಸ್ ಹಾಕಿದರೆ ಇಲ್ಲಿ ಏನಂತ ಇಲ್ಲಿ ನೀವು ಬರೀಬೇಕಾಗುತ್ತೆ. ನಿಮ್ಮ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇದ್ದರೆ ಎಸ್ ಅಂತ ಹಾಕಿದರೆ ಇಲ್ಲಿ ಏನಂತ ನೀವು ಇಲ್ಲಿ ಹೇಳಬೇಕಾಗುತ್ತೆ. ಸೊ ಅದ ನಂತರ ನೀವು ಐ ಡೂ ಹಿಯರ್ ಬೈ ಅಂತ ಕೊಟ್ಟು, ಪ್ರಿವ್ಯೂ ಅಂತ ಕೊಟ್ಟು ನೆಕ್ಸ್ಟಿನ ಮುಂದಿನ ಪ್ರೊಸೀಜರನ್ನು ನೀವು ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ರೀತಿಯಾಗಿ ನೀವು ತುಮಕೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಕಾಲ್ ಫಾರ್ ಆದಂತಹ ಸ್ಟೆನೋಗ್ರಾಫರ್ ಮತ್ತು ಟೈಪಿಸ್ಟ್ ಈ ಹುದ್ದೆಗೆ ಆನ್ಲೈನ್ನಲ್ಲಿ ಅಪ್ಲೈಯನ್ನು ಮಾಡ್ಬೋದು. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವೀಡಿಯೋ. ಇವತ್ತಿನ ವೀಡಿಯೋದಲ್ಲಿ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ಹೇಳಿಕೊಟ್ಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯಾರಾದರೂ ನಿಮ್ಮವರಲ್ಲಿ ಇದಕ್ಕೆ ಸೂಟೇಬಲ್ ಅಂತ ಅನಿಸಿದರೆ ಅವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.